ವಿಧಾನಸಭೆಯ ಉಪಚುನಾವಣೆಗೆ ಇದೀಗ ಶಿಗ್ಗಾವಿ ಕ್ಷೇತ್ರ ಸಜ್ಜಾಗಿದೆ. ಹಾಗಿದ್ರೆ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದರ ಕುರಿತಾಗಿ ಸಾಕಷ್ಟು ಕುತೂಹಲ ಇರುವಂತದ್ದು. ಇತ್ತ ಪುತ್ರನಿಗೆ ಪಟ್ಟ ಕಟ್ಟಲು ಕೆಎಸ್ ಈಶ್ವರಪ್ಪ ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರೆ. ಕಾಂತೇಶ್ಗೆ ಶಿಗ್ಗಾವಿಯ ಬಿಜೆಪಿ ಟಿಕೆಟ್ ಕೊಡಿಸಲು ಪ್ಲಾನ್ಗಳು ನಡೀತಾ ಇದೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂತದ್ದು. ಆದ್ರೆ ಈ ಯತ್ನಕ್ಕೆ ಅವಕಾಶವನ್ನ ನೀಡ್ತಾರಾ ಯಡಿಯೂರಪ್ಪ ಅನ್ನೋ ಪ್ರಶ್ನೆ ಕೂಡ ಎದುರಾಗಿದೆ. ಯಾಕಂದ್ರೆ ಎಲ್ರಿಗೂ ಕೂಡ ಗೊತ್ತೇ ಇದೆ, ಯಡಿಯೂರಪ್ಪ ಕುಟುಂಬದ ವಿರುದ್ಧ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಯಾವ ರೀತಿ ತಿರುಗಿ ಬಿದ್ದಿದ್ರು ಅಂತ. ಹೀಗಾಗಿ ಕಾಂತೇಶ್ಗೆ ಶಿಗ್ಗಾವಿಯ ಬಿಜೆಪಿ ಟಿಕೆಟ್ ಸಿಗುತ್ತಾ? ಈ ಯತ್ನಕ್ಕೆ ಅಂದ್ರೆ ಈಶ್ವರಪ್ಪ ಮಗನಿಗೆ ಟಿಕೆಟ್ ಕೊಡಿಸಲು ಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈ ಯತ್ನಕ್ಕೆ ಅವಕಾಶವನ್ನ ನೀಡ್ತಾರಾ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅನ್ನೋ ಪ್ರಶ್ನೆಗಳು ಕೂಡ ಎದುರಾಗಿರುವಂಥದ್ದು. ಬಿಜೆಪಿ ವಿರುದ್ಧವೇ ಬಂಡಾಯವಾಗಿ ಸ್ಪರ್ಧೆ ಮಾಡಿದ್ರು ಕೆಎಸ್ ಈಶ್ವರಪ್ಪ. ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಕೂಡ ಮಾಡಿದ್ರು, ಬಟ್ ಸೋಲನ್ನ ಅನುಭವಿಸ್ತಾರೆ. ಇನ್ನು ಬಂಡಾಯವಾಗಿ ಸ್ಪರ್ಧೆ ಮಾಡಿದ್ರಿಂದ ಪಕ್ಷದಿಂದ ಉಚ್ಚಾಟನೆ ಕೂಡ ಗೊಂಡಿದ್ರು. ಈಗ ಮರಳಿ ಗೂಡಿಗೆ ಸೇರುವ ಯತ್ನದಲ್ಲೇನಾದ್ರೂ ಇದ್ದಾರಾ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಸಾಲು ಸಾಲು ಪ್ರಶ್ನೆಗಳು ಕೂಡ ಈಗ ಉದ್ಭವವಾಗಿವೆ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿ ಕೂಡ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾರ್. ಗುಡ್ ಮಾರ್ನಿಂಗ್. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಯಡಿಯೂರಪ್ಪ ಕುಟುಂಬದ ವಿರುದ್ಧ ತಿರುಗಿ ಬಿದ್ದಿದ್ದಂತಹ ಈಶ್ವರಪ್ಪ ಈಗ ಉಪಚುನಾವಣೆಯೇ ಅಂದ್ರೆ ಶಿಗ್ಗಾವಿ ಕ್ಷೇತ್ರ ಉಪಚುನಾವಣೆಗೆ ಸಜ್ಜಾಗಿದೆ. ಶಿಗ್ಗಾವಿ ಕ್ಷೇತ್ರದ ಟಿಕೆಟ್ ಅನ್ನ ಮಗನಿಗೆ ಕೊಡಿಸೋದಕ್ಕೆ ಮುಂದಾಗಿದ್ದಾರೆ. ಆದ್ರೆ ಇದಕ್ಕೆ ಯಡಿಯೂರಪ್ಪ ಗ್ರೀನ್ ಸಿಗ್ನಲ್ ಕೊಡ್ತಾರಾ ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಗುಡ್ ಮಾರ್ನಿಂಗ್ ಮಧು. ಅಂದ್ರೆ ಇಲ್ಲಿ ತುಂಬಾ ಅಚ್ಚರಿಯ ವಿಚಾರ ಏನಂತಂದ್ರೆ, ಈಶ್ವರಪ್ಪನವರು ವಾಪಸ್ ಬಿಜೆಪಿಗೆ ಸೇರುವಂತ ಪ್ರಯತ್ನವನ್ನ ಅವರ ಬೆಂಬಲಿಗರು ಮಾಡ್ತಾ ಇದ್ದಾರೆ. ಇಲ್ಲಿ ನೇರವಾಗಿ ಈಶ್ವರಪ್ಪನವ್ರು ಮಾಡ್ತಾ ಇಲ್ಲ, ಅವರೇ ದುಂಬಾಲ್ ಬಿದ್ದು ಬರ್ಬೇಕು ಅನ್ನೋಂತ ಒಂದು ಹೆಜ್ಜೆನ ಮುಂದೆ ಇಟ್ಟಿಲ್ಲ. ಅವ್ರ ಬೆಂಬಲಿಗರು ಈ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ, ಈಶ್ವರಪ್ಪನವರ ಮಗನಿಗೆ ಕಾಂತೇಶ್ಗೆ ಅಲ್ಲಿ ಟಿಕೆಟ್ ಅನ್ನ ಕೊಡಿಸ್ಬೇಕು, ಶಿಗ್ಗಾವಿಯಲ್ಲಿ ಟಿಕೆಟ್ ಅನ್ನ ಕೊಡಿಸ್ಬೇಕು. ಹಿಂದೆ ಹಾವೇರಿಯಲ್ಲಿ ಅವರಿಗೆ ಟಿಕೆಟ್ ತಪ್ಪಿತ್ತು, ಆ ಕಾರಣಕ್ಕಾಗಿ ಬೇಸರಗೊಂಡು ಹೋಗಿದ್ರು, ಬಂಡಾಯವಾಗಿ ಪಕ್ಷದ ವಿರುದ್ಧನೇ ನಿಂತಿದ್ರು. ಇದರಿಂದಾಗಿ ಪಕ್ಷದಲ್ಲಿ ಉಚ್ಚಾಟನೆ ಕೂಡ ಆಗಿದ್ರು. ಆದ್ರೆ ಅವರು ಈಶ್ವರಪ್ಪನವರು ಸಾಕಷ್ಟು ಮಾತುಗಳನ್ನ ಆಡಿದ್ರು. ಯಡಿಯೂರಪ್ಪನವ್ರ ಕುಟುಂಬದವ್ರ ವಿರುದ್ಧ, ವಿಜೇಂದ್ರ ಅವ್ರ ವಿರುದ್ಧ ನೇರವಾಗಿ ವಾಗ್ದಾಳಿಯನ್ನ ನಡೆಸಿದ್ರು. ಹೀಗಾಗಿ ಇದಕ್ಕೆ ಅವಕಾಶವನ್ನ ಮತ್ತೆ ವಾಪಸ್ ಮರಳಿ ಪಕ್ಷಕ್ಕೆ ಬರೋದಕ್ಕೆ ಅವಕಾಶವನ್ನ, ಗ್ರೀನ್ ಸಿಗ್ನಲ್ ಅನ್ನ ಕೊಡ್ತಾರಾ ಯಡಿಯೂರಪ್ಪನವರು ಅನ್ನೋಂಥದ್ದು ಬಹಳ ಇರುವಂತಹ ಕುತೂಹಲ ಸದ್ಯಕ್ಕೆ. ಆದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವಿ ನಾಯಕರೊಬ್ಬರು ಇಂತಹ ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರುವಂತ ವಿಚಾರ. ಇದು ಸದ್ಯಕ್ಕೆ ಇನ್ನೂ ಪ್ರಾಥಮಿಕ ಹಂತದಲ್ಲೇ ಇದೆ. ಇದನ್ನ ಕರೆಸಿ ಅಥವಾ ಈಶ್ವರಪ್ಪನವ್ರ ಜೊತೆ ಹೋಗಿ ಮಾತುಕತೆಯನ್ನ ನಡೆಸಿ, ಯಡಿಯೂರಪ್ಪನವ್ರ ಜೊತೆ ಮಾತುಕತೆಯನ್ನ ನಡೆಸಿ ಇದನ್ನ ಸರಿಪಡಿಸಬಹುದಾ ಅನ್ನುವಂತ ಒಂದು ವಿಚಾರನೂ ಕೂಡ ಪ್ರಯತ್ನ ಕೂಡ ಇದ್ದೇ ಇದೆ. ಯಾಕಂದ್ರೆ ಈ ಹಿಂದೆ ಯಡಿಯೂರಪ್ಪನವರು ಕೂಡ ಪಕ್ಷವನ್ನ ತೊರೆದು ಕೆಜೆಪಿ ಪಕ್ಷವನ್ನ ಕಟ್ಟಿದ್ರು. ಅವಾಗ ಅವರು ಕೂಡ ಪಕ್ಷದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಆದ ನಂತರದಲ್ಲಿ ಪಕ್ಷಕ್ಕೆ ಅವ್ರನ್ನ ವಾಪಸ್ ಸೇರಿಸ್ಕೊಳ್ಳಲಾಗಿತ್ತು. ಅದೇ ರೀತಿಯಲ್ಲಿ ರಾಜಕೀಯದಲ್ಲಿ ಯಾವುದು ಕೂಡ ಅಸಾಧ್ಯ ಅನ್ನುವಂತ ಕಾರಣ ಇಲ್ಲ. ಯಾವ್ದಾದ್ರು ಒಂದು ಕಾರಣವನ್ನ ಇಟ್ಟು ಪಕ್ಷಕ್ಕೆ ಸೇರಿಸ್ಕೊಳ್ಳುವಂತ ಪ್ರಯತ್ನಗಳು ನಡೆಯುತ್ತೆ. ಈಶ್ವರಪ್ಪನವರು ಈಗ ಮಾತಾಡಿದ್ರು ಸಹಿತ ರಾಜಕೀಯದಲ್ಲಿ ಸಹಜ, ಸಂದರ್ಭಕ್ಕೆ ಅನುಗುಣವಾಗಿ ಮಾತಾಡಿದ್ದು ಅಂತ ಹೇಳಿ ಮತ್ತೆ ವಾಪಸ್ ಸೇರಿಸ್ಕೊಂಡ್ರು ಕೂಡ ಅಚ್ಚರಿ ಇಲ್ಲ. ಕಾರಣ ಏನಂತಂದ್ರೆ, ಯಡಿಯೂರಪ್ಪನವರು ಮತ್ತೆ ಈಶ್ವರಪ್ಪನವರು ಇಬ್ರು ಸಹಿತ ಅತ್ಯಂತ ಆತ್ಮೀಯ ಸ್ನೇಹಿತರು. ಒಂದು ಕಾಲದಲ್ಲಿ ಇಬ್ರು ಸೇರಿ ಜೋಡೆತ್ತನ ರೀತಿಯಲ್ಲಿ ರಾಜ್ಯಾದ್ಯಂತ ಓಡಾಡಿ ಪಕ್ಷ ಕಟ್ಟುವಲ್ಲಿ ಪ್ರಯತ್ನವನ್ನ ಮಾಡಿದಂತವ್ರು, ಒಂದು ಸರ್ಕಾರದಲ್ಲೂ ಕೂಡ ಭಾಗಿಯಾದಂತವ್ರು, DCM ಕೂಡ ಆಗಿದ್ರು ಈಶ್ವರಪ್ಪನವರು. ಹೀಗಾಗಿ ಒಂದು ಪ್ರಯತ್ನ ನಡೀತಾ ಇದೆ. ಈಶ್ವರಪ್ಪನವ್ರ ಬೆಂಬಲಿಗರು ಹಿಂದೆನೂ ಕೂಡ ಒಂದು ಪ್ರಯತ್ನವನ್ನು ಮಾಡಿದ್ರು. ಚುನಾವಣೆ ಸಂದರ್ಭದಲ್ಲಿ ಅವ್ರನ್ನ ವಾಪಸ್ ಬಂಡಾಯದಿಂದ ವಾಪಸ್ ತೆಗೆದುಕೊಂಡು ಪಕ್ಷಕ್ಕೆ ಸೇರಿಸುವಂತ ಪ್ರಯತ್ನ ಕೂಡ ಆಗಿತ್ತು. ಆ ನಂತರದಲ್ಲಿಯೂ ಕೂಡ ಪ್ರಯತ್ನ ನಡೀತು, ಆದ್ರೆ ಅಲ್ಲಿಗೆ ಅದು ನಿಂತಿತ್ತು. ಈಗ ಮತ್ತೆ ಉಪಚುನಾವಣೆ ಬಂದಿರುವಂತ ಹಿನ್ನೆಲೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಲೋಕಸಭೆಗೆ ಆಯ್ಕೆಯಾಗಿರೋ ಕಾರಣಕ್ಕಾಗಿ ಶಿಗ್ಗಾವಿ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಉಪಚುನಾವಣೆ ನಡೆಯಲಿಕ್ಕಿದೆ. ಅಲ್ಲಿ ಅವರಿಗೆ ಕಾಂತೇಶ್ಗೆ ಅವಕಾಶವನ್ನ ಮಾಡಿಕೊಡ್ಬೇಕು. ಪಕ್ಷದಲ್ಲಿ ಈಶ್ವರಪ್ಪನವರು ದುಡಿದಿದ್ದಾರೆ, ಕಾರಣಾಂತರದಿಂದ
ಅದರಿಂದ ಹೊರಗಡೆ ಹೋದ್ರೂ ಸಹಿತ ಅವ್ರಿಗೆ ಮತ್ತೆ ಅವಕಾಶನ ಮಾಡಿಸ್ಕೊಡಿ ಅಂತ ಹೇಳಿ ಒಂದಷ್ಟು ಜನ ದುಬಾಲು ಬಿದ್ದಿದ್ದಾರೆ ಅನ್ನೋಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಇನ್ನು ಪ್ರಾಥಮಿಕ ಹಂತದಲ್ಲಿ ಇರೋದ್ರಿಂದ ಇದು ಏನಾಗುತ್ತೆ ಅಂತ ಹೇಳೋದು ಕಷ್ಟ. ಅಂತ ಒಂದು ಪ್ರಯತ್ನ ಅಂತೂ ನಡೀತಾ ಇದೆ. ಬಹುಶಃ ಒಂದು ವಾರ 15 ದಿವಸ ಒಳಗಡೆಯಲ್ಲಿ ಅಂದ್ರೆ ಉಪಚುನಾವಣೆ ಹತ್ರ ಬರುವಾಗ ಈ ಒಂದು ಪ್ರಯತ್ನ ಸಫಲ ಆಗತ್ತಾ ವಿಫಲ ಆಗತ್ತಾ ಅನ್ನೋದು ಸ್ಪಷ್ಟ ಆಗುತ್ತೆ. ಅಲ್ಲಿವರೆಗಂತೂ ಇದು ಕುತೂಹಲ ಉಳ್ಕೊಂಡಿರುತ್ತೆ. ಯಡಿಯೂರಪ್ಪನವರು ಈ ವಿಚಾರದಲ್ಲಿ ಏನ್ ನಿರ್ಧಾರ ತೆಗೆದುಕೊಳ್ತಾರೆ, ವಿಜೇಂದ್ರ ಅವರು ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಇಲ್ಲಿ ಬಹಳ ಕುತೂಹಲ. ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.